ನಮಸ್ಕಾರ ಸರ್. ನಮಸ್ಕಾರ ಎಲ್ಲರಿಗೂ. ಇನ್ನ ಒಂದು ಪ್ರಶ್ನೆ ಏನಂದ್ರೆ, ಕಲ್ಕಿ ಭಗವಾನ್ ಬಗ್ಗೆ ತುಂಬಾ ಪ್ರೋಗ್ರಾಮ್ ಅಲ್ಲಿ ತಿಳಿಸಿದ್ದೀರಾ. ಅವರು ಯಾವಾಗ ಕಾಣ್ತಾರೆ, ಹೇಗೆ ಕಾಣ್ತಾರೆ, ಯಾವ ವರ್ಷ ಕಾಣ್ತಾರೆ, ಮನುಷ್ಯ ರೂಪದಲ್ಲಿ ಕಾಣಿಸ್ತಾರ ಇಲ್ಲ ಶಕ್ತಿ ರೂಪದಲ್ಲಿ ಕಾಣಿಸ್ತಾರ? ಹ್ಯೂಮನ್ ಫಾರ್ಮ್ ಅದು ಮತ್ತು ಸತ್ಯ. ಅಂಡ್ ಹಿ ಇಸ್ ಹ್ಯಾಂಡ್ಸಮ್, ವೆಲ್ ಬಿಲ್ಟ್. ಓಕೆ. ಅವ್ರನ್ನ ಅವರು ಸ್ಮರಣೆ ಮಾಡಿ ಕೂತ್ಕೊಂಡು ಅವ್ರಿಗೆ ಅಷ್ಟು ಒಂದು ಆಸೆ ಇದ್ರೆ ಇವಾಗ್ಲೇ ಅವ್ರು ನೋಡ್ಬೋದು. ಓಕೆ. ಕೂತ್ಕೊಂಡು ಅವ್ರನ್ನ ಧ್ಯಾನ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಹೃದಯನಲ್ಲಿ ಅವ್ರು ಇಟ್ಕೊಂಡು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಡೆಫಿನೆಟ್ಲಿ he will give darshan. Okay. Even though he is in Shambhala, forget about when he is going to come or all those things. That is a divine secret. But if you want to see him now, connect to him. Okay. ಅದೇ ಓಂ ಮಣಿ ಪದ್ಮ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಓಕೆ. ಸಿ ಕಲ್ಕಿ ಇಸ್ ಇನ್ ಶಂಬಲ. ಓಕೆ. ಶಂಬಲ ಗ್ರಾಮ. ಶಂಬಲಕ್ಕೆ ಹೋಗೋಕೆ ಆ ಮಂತ್ರ ಓಂ ಮಣಿ ಪದ್ಮ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಹೌದು. ಸಿ ದಿಸ್ ಇಸ್ ಡಿಫರೆಂಟ್, ದಟ್ ಈಸ್ ಡಿಫರೆಂಟ್. ಓಕೆ. ಅರ್ಥ ಆಯ್ತಾ? ಇಫ್ ಯು ವಾಂಟ್ ಟು ಗೋ ಟು ಶಂಬಲ, ವಿಲ್ ಹ್ಯಾವ್ ಟು, ನಾವು ಕೇಳಿದೀವಲ್ಲ ಆ ತರ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಓಂ ಮಣಿ ಪದ್ಮೇನಂ ಅಂತ ಆ ಮಂತ್ರವನ್ನು ಜಪಿಸ್ಕೊಂಡು ಹೋಗ್ಬೇಕು. ಓಕೆ. ದಟ್ ಈಸ್ ದ ವೇ ಇಟ್ ಗೋಸ್ ಟು ಶಂಬಲ. ಬಟ್ ಕಲ್ಕಿ ಭಗವಾನ್ ಈಸ್ ಇನ್ ಶಂಬಲ. ಓಕೆ. ಈ ಇಸ್ ಮಹಾವಿಷ್ಣು 10th ಅವತಾರ. ಓಕೆ. ಸೊ ಅವ್ರಿಗೆ ನೀವು ಓಂ ನಮೋ ನಾರಾಯಣ, ಓಂ ನಮೋ ಭಗವತೆ ವಾಸುದೇವಾಯ, ಇಲ್ಲ ರಾಮಕೃಷ್ಣರಿ, ಎನಿ ಮಹಾವಿಷ್ಣು ನಾಮಸ್ಮರಣೆ ಮಾಡಿದ್ರೆ ಈ ತರ ಮಾಡ್ತಾ ಇದ್ದೀನಿ ತಂದೆ, ನೀನ್ ನನಗೆ ಬಂದು ದರ್ಶನ ಕೊಡಿದ್ರೆ ಕರುಣಾಮಯ, ಪ್ರೀತಿಯಿಂದ ಭಕ್ತಿಯಿಂದ ಮಾಡಿದ್ರೆ ಖಂಡಿತ ದರ್ಶನ ಕೊಡ್ತಾರ, ನಿಮ್ಗೆ ಅನುಭವ ಕೊಡ್ತಾರ. ಓಕೆ. ಎಸ್ ಸರ್. ಇನ್ನೊಬ್ರು ಲಾಸ್ಟ್ ಪ್ರಶ್ನೆ ಕೇಳಿರೋದು, ಕಲಿ ಅಂತ ಬಂದ್ರೆ ನಾವು ಶನಿ ಭಗವಾನ ಕಲಿ ಅಂತ ಇದಾರೆ, ನಿಜಾನ ಅಂತ? ಕಲಿಗೂ ಶನಿಗೂ ಡಿಫ್ರೆಂಟ್. ಶನಿ ಬಂದ್ಬಿಟ್ಟು ಈಸ್ ಗ್ರಹ ಚಕ್ರವರ್ತಿ. ಓಕೆ. ಅವ್ರಿಗೆ ಆ ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಓಕೆ. ಅಂಡ್ ಈ ಸ್ಪಿರಿಚುವಲ್ ಪ್ಲಾನೆಟ್. ಅವ್ರು ಬರೋದು ಏನಿದೆ ಅಂದ್ರೆ, ನಾನು ಅನ್ನೋದು ನಿಮ್ಮಲ್ಲಿ ಅಹಂಕಾರ ಇರಬಾರ್ದು. ಓಕೆ. ಅದು ಅವ್ರು ತಿಳ್ಸಕ್ಕೆ ಕೊಡ್ತಾರೆ. ಯಾಕೆಂದ್ರೆ ನಿಮ್ಗಿಂತ ಮೇಲೆ ಒಬ್ರು ಇದ್ದಾರೆ, ಅವ್ರನ್ನ ನೀವು ಆಚರಿಸಿ ತಿಳ್ಕೊಳ್ಳಿ ಅಂತ ಹೇಳೋದು. So that is why he comes. Okay. He comes once in 30 years, as 7.5. Like that 3 times he comes in one's life. Okay. ಆ ಸಮಯದಲ್ಲಿ ಅವ್ರು ನಿಮ್ಮನ್ನ ಜರಡೆ ಹಿಡಿದು ಒಂದ್ ದಾರಿ ತಗೊಂಡ್ಬಂದು ಇಡ್ತಾರೆ. ಆ ಸಮಯದಲ್ಲಿ ನೀವು ಅಹಂಕಾರ ಇಟ್ಕೊಂಡು ಹಂಗೆ ಹಿಂಗೆ ಅಂದ್ರೆ ತುಳಿದು ಬಿಸಾಕ್ತಾರೆ. ಇಲ್ಲಿ ಶನಿ ಮಹಾತ್ಮ ಬೇರೆ, ಕಲಿ ಬೇರೆ. ಕಲಿ ಬಂದ್ಬಿಟ್ಟು ಈಸ್ ಕಲಿ ಪುರುಷ. ಆ ಯುಗಕ್ಕೆ ಆ ಎಫೆಕ್ಟ್ ಅವ್ರು ಬಂದ್ಬಿಡೋದು. ಓಕೆ. ಅದು ಕೆಲವು ಸ್ಪಿರಿಚುವಲ್ ಇದು ಬಂದ್ಬಿಟ್ಟು ಇಟ್ ಈಸ್ ಅಬ್ಸ್ಟ್ರಾಕ್ಟ್. ಇಟ್ ಇಸ್ ಯು ಹ್ಯಾವ್ ಟು ಹ್ಯಾವ್ ದಟ್ ಮೆಚುರಿಟಿ ಟು ಅಂಡರ್ಸ್ಟ್ಯಾಂಡ್ ದಟ್. ಓಕೆ. ಮೆಟೀರಿಯಲ್ ತರ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್. ಸ್ಪಿರಿಚುವಲಿಸಮ್ ಇಸ್, ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ನೀವು ಹ್ಯಾವ್ ಟು ಗೋ ಟು ಎ ಡಿಫರೆಂಟ್ ಲೆವೆಲ್. ಇನ್ನೊಂದು ಪ್ರಶ್ನೆ ಸರ್, ಅದರಲ್ಲಿ ಇದು ನಾನು ಕೇಳ್ತಾ ಇರೋದು, ಕಲಿಪುರುಷ ಅಂತ ಅಂದಾಗ ನಾನು ಕೆಲವೊಂದು ಓದಿದಾಗ ಮಹರ್ಷಿ ಯಾರೋ ಒಬ್ರು ಕಲಿ ಭೂಮಿ ಮೇಲೆ ಬರೋದಕ್ಕೆ ಮುಂಚೆ ತಡೆದ್ರು. ಯಾಕೆ ಭೂಮಿ ಮೇಲೆ ಬರ್ತಾ ಇದೀನಿ, ಇಲ್ಲ ಏನೋ ಕೆಲಸ ಇದೆ ಬರ್ತಾ ಇದೀನಿ ಅಂತ. ಆ ತರ ಮಾಡಕ್ ಆಗಲ್ಲ. ಅವ್ರು ಆ ಟೈಮ್ ನಲ್ಲಿ ಬರ್ಲೇಬೇಕು. ಆ ಯುಗ ಬರ್ಲೇಬೇಕು. ಇದು ಸೃಷ್ಟಿ. ಯು ಕೆನಾಟ್ ಚೇಂಜ್ ಇಟ್. ಆಫ್ಟರ್ ಕಲಿಯುಗ ಸತ್ಯುಗ ಹ್ಯಾಸ್ ಟು ಕಮ್. ಆಫ್ಟರ್ ಸತ್ಯುಗ Treta has to come. This is a cycle of Chaturanga. It comes and goes on. Repeat after that. It is fixed. It is. Okay. No one can change it. Yes. ಇಲ್ಲಿ ಏನಂದ್ರೆ ಕಲಿ ಬಂದು ಮನುಷ್ಯ ರೂಪದಲ್ಲಿ ಇರಲಿಲ್ಲ, ಅದರ ಬದಲು ನಮ್ಮ ಆಸೆಗಳ ರೂಪದಲ್ಲಿ. ಅಲ್ಲ, ಇದಕ್ಕೆ ಒಂದು ಕಥೆ ಇದೆ. ಪರೀಕ್ಷಿತ್ ಮಹಾರಾಜ್ ಬಂದ್ಬಿಟ್ಟು, ಹೌದು, he was the last of the ಪಾಂಡವಾಸ್. ಹೌದು. ಅರ್ಥ ಆಯ್ತಾ? ಸೊ ಅವ್ರು ಒಂದ್ಸತಿ ಹಂಟಿಂಗ್ ಹೋಗುವಾಗ ಅವಾಗ ಕಲಿ ಕಲಿ ಪುರುಷ ಅಂದ್ರೆ he is in the form of light. Okay. He is also a divine person. Okay. He is a force, one energy ತರ. Okay. So he appears to him and he introduces him. I am Kali Purusha. Now the time has come for the Kali Yuga. So you please allow me to enter and give me a place under. Because you are a very righteous king. You are following dharma. Without your permission I cannot enter. So Avaga Parikshit Maharaj understands it and he says, okay, you can come, I am giving you the permission. Which is the place you want? First is gold, your kirita. Next to woman, and then woman wine.
ಇದು ಮೂರಿನಲ್ಲಿ ನನಗೆ ಜಾಗ ಕೊಡು, ನಾನು ಐ ವಿಲ್ ಡೂ ಮೈ ಪಾರ್ಟ್ ಅಂತ. ಸರಿ ಅಂತ ಇವ್ರ ಪರ್ಮಿಷನ್ ಕೊಡ್ತಾರೆ. ಆವಾಗ he enters in all the 3 places. Okay. Is not in the human form ಅಲ್ಲ, ಅದು ಶಕ್ತಿ. It is a Shakti. It is a divine energy which takes place as per the creation. Okay. People have understood wrongly. ಕಲಿ ಪುರುಷ ಅಂದ್ರೆ ಒಬ್ಬ ವ್ಯಕ್ತಿ ತರ ಇದಾರೆ. ಈಗ ನೆಕ್ಸ್ಟ್ ಕಲ್ಕಿ ಮತ್ತೆ ಕಲಿ ಹ್ಯೂಮನ್ ಬಾಡಿ ಎಲ್ಲ ಜನ ಅನ್ಕೊಳ್ಳೋದು ಏನಂದ್ರೆ ಕಲ್ಕಿ ಮತ್ತೆ ಕಲಿ ಪುರುಷನ ಮಧ್ಯೆ ಯುದ್ಧ ಆಗುತ್ತೆ, ಇಬ್ರು ಯುದ್ಧ ಮಾಡ್ತಾರೆ ಅಂತ ಅನ್ಕೊಳ್ತಾ ಇದಾರೆ. ಅವ್ರಿಗೆ ಇವ್ರಿಗೂ ಸಂಬಂಧನೇ ಇಲ್ಲ. ಓಕೆ. ಕಲಿ ಪುರುಷ the effect came and it has gone now. It is dwindling slowly. Okay. And Kalki Bhagwan is different. Okay. Is just showing the path ತೋರ್ಸೋದು, ದಾರಿ ತೋರ್ಸೋದಕ್ಕೆ ಜನರಿಗೆ ಭಕ್ತಿ ಮಾರ್ಗ ಈ ಪಾತ್ ತೋರ್ಸೋದಕ್ಕೆ to establish dharma. Okay. Removing the adharma. Okay. Yes sir. ನೋಡಿ ಟರ್ಮರಿಕ್ ಅರ್ಶಿನ ಅದು ಒಂದು ತುಂಬಾ ಶ್ರೇಷ್ಠವಾದ ಕ್ರಿಯೇಷನ್ ಪರಬ್ರಹ್ಮ. ಓಕೆ. ಅದು ಬಂದ್ಬಿಟ್ಟು ಮನುಷ್ಯನ್ಗೆ ಅದು ಏಜ್ ಅದನ್ನ ಲೈವ್ ಕೊಡ್ತಿರ್ಬೇಕು. ಓಕೆ. ರಿಂಕಲ್ಸ್ ಬರಲ್ಲ ಸ್ಕಿನ್ಗೆ. ಅದನ್ನ ರೆಗ್ಯುಲರ್ ಆಗಿ ಹಚ್ಕೊಂಡ್ರೆ ಇಟ್ ಪ್ರೊಟೆಕ್ಟ್ಸ್ ಯು ಫ್ರಮ್ ವೈರಸ್ ಅಟ್ಯಾಕ್ಸ್. ಹೌದು. ಪ್ಲಸ್ ಇಟ್ ಗಿವ್ಸ್ ಯು ರಿಂಕಲ್ ಫ್ರೀ ಲೈಫ್. ಫುಡ್ ಅಲ್ಲಿ ಯೂಸ್ ಮಾಡಿ. ಆಮೇಲೆ ಈ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್, ಅದು ಡ್ರೈನೆಸ್ ಅದನ್ನ ರಿಮೂವ್ ಮಾಡ್ತದೆ. ಓಕೆ. ಆಮೇಲೆ ಈ ಎಲಾಸ್ಟಿಸಿಟಿ ಇದೆಲ್ಲ ನಮ್ಮ ಬಾಡಿ ಮೇಲೆ ಅದನ್ನ ರಿಟೈನ್ ಮಾಡ್ತದೆ. ಅದನ್ನ ಆ ಸ್ಟಿಫ್ನೆಸ್ ಬರಲ್ಲ. ಮಾಯಿಶ್ಚರ್ ಅದನ್ನ ರಿಟೈನ್ ಮಾಡ್ತದೆ, ಪ್ರೊಟೆಕ್ಟ್ ಮಾಡ್ತದೆ ಅದು ಡ್ರೈನೆಸ್ ನಿಂದ. ಅಂಡ್ ಈ ಬೂಸ್ಟಿಂಗ್ ಈ ಪ್ರೊಡಕ್ಷನ್ ನಮ್ಮಲ್ಲಿ ಸೆಲ್ಸ್ ಹಾರ್ಮೋನ್ಸ್ ಅದನ್ನೆಲ್ಲ ಅದು ಆಕ್ಟಿವೇಟ್ ಮಾಡ್ತದೆ. ಕ್ಯಾಟಲಿಸ್ಟ್ ತರ ಅದು ವರ್ಕ್ ಮಾಡ್ತದೆ. ಅದು ಬಾಡಿನ ಪ್ರೊಟೆಕ್ಟ್ ಮಾಡ್ತದೆ, ನ್ಯೂಟ್ರಲೈಸಿಂಗ್ ದ ಪೊಲ್ಯೂಷನ್ ಅಂಡ್ ಶೀಲ್ಡಿಂಗ್ ದ ಸೆಲ್ಸ್ ಫ್ರಮ್ ಡ್ಯಾಮೇಜ್. ಅದು ಮೋಸ್ಟ್ಲಿ ಇಟ್ ಇಸ್ ಯೂಸ್ ಇನ್ ಆಯುರ್ವೇದಿಕ್ ಆಸ್ ಎ ಮೇಜರ್ ಆಂಟಿಬಯೋಟಿಕ್. ಆಮೇಲೆ ಇಟ್ ಈಸ್ ಟ್ರೀಟೆಡ್ ಆಸ್ ಡೈಜೆಸ್ಟಿವ್ ಪ್ರೊಟೆಕ್ಷನ್, ಲಿವರ್ ಪ್ರಾಬ್ಲಮ್ಸ್ಗೆ, ಸ್ಕಿನ್ ಡಿಸೀಸ್ಗೆ ಅಂಡ್ ಗಾಯಗಳಿಗೆ. ಇಟ್ ಈಸ್ ಅ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್. ಸೊ ಎಷ್ಟು ಈ ಒಂದು ಅರ್ಶಿನಗೆ ಬೆನಿಫಿಟ್ಸ್. ಅಂಡ್ ಇಟ್ ಈಸ್ ಯೂಸ್ಡ್ ಆಸ್ ಎ ಸೇಕ್ರೆಡ್ ಒನ್ ಆಫ್ ದ ಐಟಮ್ಸ್ ಇನ್ ಸ್ಪಿರಿಚುವಲಿಸಂ. ಫಸ್ಟ್ ಅದನ್ನೇ ಯೂಸ್ ಮಾಡ್ತಾರೆ ಟು ಪ್ಯೂರಿಫೈ ಎವ್ರಿಥಿಂಗ್. ಹೌದು. ಇದು ಇಷ್ಟು ಶ್ರೇಷ್ಠ.